ಗೈಸ್ ನಾವ್ ಅಮ್ಮಂಗೆ ಹೇಳ್ದೆ ಬಾರಮ್ಮ ನಾನು ಇಲ್ಲೆಲ್ಲ ಗುಡ್ಸ್ಕೊಡ್ತೀನಿ ಅಂತ, ಆದ್ರೆ ನಾವ್ ಅಮ್ಮನೇ ಬೇಡ ಕಣವ ಬಿಡವ. ಫಸ್ಟ್ ನೀನ್ ಏನಕ್ಕೆ ಹಂಗೆ ಹೇಳ್ದೆ? ಸರಿ ಆಯ್ತು ಕೊಡು, ಆಯ್ತು ಅಲ್ಲಿ ಫುಲ್ ಇಲ್ಲೆಲ್ಲ ಗುಡಿಸ್ಲಾ. ಸುಮ್ನಿದ್ದಿದ್ರ ಆಗದ್ ಗುರು. ಅಮ್ಮ ಪರ್ಕೆ ಅಮ್ಮ ಹಿಂಗೈತೆ ಫುಲ್ ಅಲ್ಲೆಲ್ಲ ಗುಡ್ಸ್ಲಾ. ನೋಡಿ ಗಾನು ಎಷ್ಟೆಲ್ಲ ಕೆಲ್ಸ ಮಾಡ್ತೀನಿ. ಎಲ್ಲಿ ಅಲ್ಲೆಲ್ಲ ಎಲೆಗಳಿಲ್ವಾ ಗೈಸ್? ಈ ಪರ್ಕೆನ ನಡಿನೇಳೆ ಹೆಂಗೈತೆ, ಕ್ಲೀನಾಗಿ ಸ್ಪ್ರೆಡ್ ಇದ್ದಿದೆ. 2 ವರ್ಷ 3 ವರ್ಷದ ಹಿಂದೆ ಇಲ್ಲೆಲ್ಲ ಗುಡ್ಸೋದು ಇವನೇ ಗುಡಿಸ್ತಿದ್ದು. ಬುಟ್ಟ ಅದನ್ನ ಒಂದಿನ 2 ದಿನ ಯಾವ್ದಾರ ಕೆಲಸ ಕೊಡ್ಲಿಲ್ಲ ಅಂದ್ರೆ ಮರ್ತಾ ಬಿಡ್ತಾನೆ ಪಾಪ. ಎಡ್ಡ ಆ ಮೂಲೆಗೆ ಮಾಡು ಅಂದಿದ್ದು, ಇಲ್ಲಾಂದ್ರೆ ಈ ಮೂಲೆಗೆ ತಗೊಂಬ ಇಲ್ಲವ ಕೊಡಿನ್ ಸಾಕು. ಹೇಳಿದ ತಕ್ಷಣ ಹೆಂಗ್ ಕೊಡ್ತಾರೆ ನೋಡಿ. ಅಲ್ಲ ಇದನ್ನ ಎತ್ಕೊಳಕ್ ಹಿಂಸೆ ಕಣ. ಕಾಯ್ತಾ ಇದ್ದೇವಾ? ಇಲ್ಲ ಇದನ್ನ ಎತ್ಕೊಳ್ಳಿ ಅಂತ ನಾನು ಇದ್ ಮಾಡ್ತಿದ್ದೆ. ಕೊಡು ಅಂತೇಳಿ ಅಂತಂದು ಬಿಡುತ್ತಾ. ಸರಿ ನಮ್ ಹಿಮಾಲಯನು ಸ್ಟಾರ್ಟ್ ಏನು ಮಾಡಿಲ್ಲ, ಒಂದ್ ರೌಂಡ್ ಎಲ್ಲಿಗೂ ತಗೊಂಡೋಗಿಲ್ಲ. ಯಾವ್ದು ಗೊತ್ತಾ ಲಾಸ್ಟ್? ಅದೇ ನಾನು ಸಕಲೇಶ್ಪುರ ಸೈಡ್ ಹೋಗಿದ್ನಲ್ಲ ಫುಲ್ಲು ಮಳೆಲಿ, ಅದೇ ಲಾಸ್ಟು. ಸೊ ಜೊತೆಗೆ ಗಾಡಿ ಇನ್ನೂ ಹಂಗೆ ಕೆಸರಾಗಿ ಐತೆ ನೋಡಿ, ಇಲ್ಲಿ ವಾಶು ಮಾಡಿಸಿಲ್ಲ. ಸೊ ನೋಡೋಣ ಇವತ್ತು ಸಂಜೆ ಆದ್ರೆ ಗಾಡಿ ತೆಗಿಯೋಣ, ತೆಗ್ದ್ಬಿಟ್ಟು ಎಲ್ಲಾದ್ರೂ ಒಂದ್ ಸಣ್ಣದಾಗ ಒಂದು ರೌಂಡು ಹೋಗ್ಬಿಟ್ಟು ಬರೋಣ. ಎಲ್ಲಿಗೆ ಹೋಗೋಣ? ಜಸ್ಟ್ ಒಂದ್ ಕಡೆ ಟೋಲ್ ಕಡೆ ಹೋಗಿ ಒಂದೊಂದು ಕಾಫಿ ಕುಟ್ಕೊಂಡು ಬರೋಣ. ತಿಂಡಿ ಏನಮ್ಮ ಮಾಡ್ತೀಯಾ? ರೊಟ್ಟಿಗೆ ಕಾಯಿ ಚಟ್ನಿ. ಗೈಸ್ ನಮ್ ಗಾನವಿಗಂತೂ ಕಾಲೇಜ್ ಅಂತೂ ಶುರು ಆಗಿಲ್ಲ. ಯಾವಾಗ ನೋಡಿದ್ರು ಫೋನ್ ಇಟ್ಕೊಂಡಿರ್ತಾಳೆ ಪಾಪ. ಅವಳಿಗೂ ಇನ್ನೇನ್ ಮಾಡೋದು, ಟೈಮ್ ಪಾಸಿಗೆ ಫೋನ್ ಇಟ್ಕೊತಾಳೆ. ಏನೋ ಸೋಮವಾರದಿಂದ ಸ್ಟಾರ್ಟ್ ಆಗ್ಬೋದು ಅಂತ ಹೇಳೋಳೆ ಅಲ್ವಾ? ಸೋಮವಾರ ಪಕ್ಕ ಅಂತ್ಯಾ? ನಿಂಗೆ ಕಾಲೇಜ್ ಶುರು ಆಗ್ಬೇಕಾ ಬೇಡವಾ? ಇಷ್ಟ ಆಗೈತೆ ಅಲ್ವಾ? ಮನೇಲೆ ಇದ್ದಿದ್ದು ಬೋರ್ ಆಗೈತೆ. ಕಾಲೇಜ್ ಶುರು ಆಗ್ಲಿ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಕಣವ ಗೈಸ್, ಆಕ್ಚುಲಿ ನಾನು ಗಾನವಿ ಅಕಸ್ಮಾತ್ ಹಿಂಗೆಲ್ಲಾರು ಟ್ರಿಪ್ ಗಿಪ್ ಅಂತೆಲ್ಲ ಹೋದಾಗ ಯಾವಾಗ ಗೊತ್ತಾ ಚೆನ್ನಾಗ್ ಅನ್ಸೋದು? ನಿಂಗೆ ಕಾಲೇಜ್ ಶುರು ಆದಾಗ್ಲೆ. ಇವಳಿಗೆ ಯಾವಾಗ ಕಾಲೇಜ್ ಶುರು ಆಗುತ್ತೆ ಅವಾಗ ಕ್ಲೀನಾಗಿ ಟ್ರಿಪ್ ಹೊಡಿತೀವಿ. ಬೇಕಾದ್ರೆ ನೋಡಿ, ಬೇಕಿದ್ರೆ ಇವಳು ಕಾಲೇಜ್ ಶುರು ಆಗ್ಲಿ ಅವಾಗ ಕ್ಲೀನಾಗಿ ಟ್ರಿಪ್ ಹೊಡಿತೀವಿ. ಫಿಕ್ಸ್ ಗಾನು. ಆಗ ನೀನ್ ರಜಾ ಹಾಕ್ಬೇಕು. ಇನ್ನೇನ್ NCC ಇಲ್ವಲ್ಲ ಈಗ? ನೀನ್ ಬರಲ್ಲ, ಕಾಲೇಜ್ಗೆ ಹೋಗ್ತೀಯಾ? ಆಯ್ತು ಬಿಡಪ್ಪ. ಗೈಸ್ ನಾವಮ್ಮ ಮಸಾಲೆ ರೊಟ್ಟಿ ಏನಾರು ಮಾಡೋದ್ ಬಿಟ್ಟು ಎನಿ ಟೈಮ್ ಹಿಂಗೆ ಪ್ಲೇನ್ ರೊಟ್ಟಿ ಮಾಡಾದ್ಮೇಲೆ ಎನಿ ಟೈಮ್ ಹಿಂಗೆ ಕಾಯಿ ಚಟ್ನಿ ಮಾಡ್ತಾರೆ. ಈ ತಿಂಡಿ ಬಿಟ್ರೆ ನಿಂಗೆ ಬೇರೆ ಏನವ ಗೊತ್ತು? ಇಲ್ಲಿ ಇದ್ದಿಲ್ಲ ಅಂದ್ರೆ ಉಪ್ಪಿಟ್ಟು ಮಾಡ್ತೀಯ, ಉಪ್ಪಿಟ್ಟಿಲ್ಲ ಅಂದ್ರೆ ಚಿತ್ರಾನ್ನ ಮಾಡ್ತೀಯ. ನೋಡು ಗಾನವಿಗೂ ಗೊತ್ತಾಗೈತೆ. ಗೊತ್ತಾಗಿತ್ತೆ, ಚಿನ್ನ ಕುತ್ಕೊಂಡಷ್ಟೇ. ಅವಳು ಏನ್ ಮಾಡ್ತಾಳೆ, ಫೋನ್ ಹಿಡ್ಕೊಂಡು ರೂಮಲ್ಲಿ ಕೂತಿರ್ತಾಳೆ. ಇಲ್ಲಿ ಬಂದು ದೊಡ್ಡಮ್ಮ ಏನಾರು ಮಾಡೋಣ ಅಂತ ಬಂದು ಅವಳು ಹೆಲ್ಪ್ ಮಾಡ್ಬೇಕಲ್ವಾ? ಅದ್ಯಾಕಂದ್ ಮಾಡಲ್ಲ ಅಲ್ವಾ ಗಾನವಿ? ಕರಿಬೇಕಾ? ಏನಾರ ಮಾಡೋದಾರ ಏನಾರು ಹೆಚ್ಚಣ ಮಾಡೋಣ. ಹಂಗಿದ್ರೆ ಪಾಪ ದೊಡ್ಡಮ್ಮಂಗೆ ಏನಾರು ಮಾಡ್ಬೋದು. ದೊಡ್ಡಮ್ಮ ಚಪಾತಿ, ಈಗ ಚಪಾತಿ ಏನಾರ ತಿಂಡಿ ಏನ್ ಮಾಡ್ತೀರ ದೊಡ್ಡಮ್ಮ? ಚಪಾತಿನ ಹಂಗಾರ ಏನಾರು ಗೊಜ್ಜಿಗಿಜ್ಜ ಅಂತದ್ ಏನೋ ಮಾಡೋಣ, ತರಕಾರಿ ತರೋಣ ಹಂಗೆಲ್ಲ ಅಂದ್ಬಿಟ್ಟು ಹೆಚ್ಚೋದು ಮಾಡೋದು ಮಾಡ್ಬೇಕು. ಫುಲ್ ಅಚ್ಚುಕಟ್ಟಾಗಿ ರೂಮಲ್ಲಿ ಕುತ್ಕೋತಾಳೆ. ಎಂತದದು ಕೇಳ್ರಮ್ಮ ನೋಡ್ಕೊಂಡ್ ಕೂತ್ಕತಾಳೆ. ಇವ್ಳು ಕರಿಬೇಕಂತೇನೆ ಹುಡುಗಿನ. ಸುಮ್ಮನೆ ಹಂಗೆ ಮಾಡ್ಬೇಡ, ಉಗುರು ಸುತ್ತಾಗುತ್ತೆ. ಹಂಗೆಲ್ಲ ಮಾಡ್ಬೇಡ ಚಿರು. ಎಂಜಿನ್ ಕೈಲಿ ಹಾಕ್ಸೋದು ಅವೆಲ್ಲ ಮಾಡ್ಬಾರ್ದು. ಹೋಗೋ ಕಡಿಕೆ. ನಮ್ ಗಾನವಿಗೆ ತಿಂಡಿ ಹಾಕೊಟ್ಟು ಎಷ್ಟು ಟೈಮ್ ಆಯ್ತು ಅಂದ್ರೆ 1 hour ಆಯ್ತು ಗುರು. 1 hour ಆದ್ರೂ ತಿಂತಾನೇ ಅವಳೆ. ತಿಂಡಿ ಆದ್ಮೇಲೆ ಈಗ ತಲೆ ಸ್ನಾನ ಮಾಡ್ಕೊಂಡೆ. ಸೊ ಬನ್ನಿ ಗಾಯ್ಸ್, ಈಗ ಹೋಗಿ ದೇವರಿಂದ ದರ್ಶನ ಮಾಡ್ಕೊಂಡು ಬರೋಣ ಆಂಜನೇಯ ಸ್ವಾಮಿಗೆ. ಚಲೋ. ಅಮ್ಮ ಏನಮ್ಮ ಸಮಾಚಾರ? ದೇವಸ್ಥಾನ ಕಣವ. ನಡಿ ಕಾಲೇಜಿಗೆ ಬಿಟ್ಟು ಬರ್ತೀನಿ ನಿನ್ನ. ಅಮ್ಮ ಯಾಕೋ ಐಸ್ ಕ್ರೀಮ್ ತಿನ್ಬೇಕು ಅನ್ಸೈತ್ ಕಣಮ್ಮ. ಇವತ್ತು ಸಂಜೆ ಹೋಗ್ ಬರೋಣ ಕ್ಲಾಸಿಕ್ಕಿಗೆ. ನಾನು ನಿನಗಾನು ಟ್ರೀಟ್ ನಂದು. ಅಲ್ಲೋ ಆಯ್ತು, ಐಸ್ ಕ್ರೀಮ್ ತಿಂದ್ರೆ ಏನಾಗಲ್ಲ. ಇನ್ನ ನನ್ ಮಾತು ಕೇಳೋ ದಯವಿಟ್ಟು. ನಂಗೆ ಇನ್ನ 2 ಟೈಮ್ ಊಟ ಅಮ್ಮ. 11:30 6 ಗಂಟೆಗೆ. ಅಲ್ಲ ನೀನ್ ಇದೆಲ್ಲ ಬಿಡು, ಇದ್ ನನ್ ಕೆಲ್ಸ. ಅದ್ ನಾನ್ ವಿಡಿಯೋ ಮಾಡೋದು ನನ್ ಕೆಲ್ಸ ಅದು, ಆಯ್ತಾ? ನೀನ್ ಇದ್ರ ಬಗ್ಗೆ ನಿನ್ ಪ್ರಶ್ನೆ ಕೇಳಕ್ಕೆ ನಿಂಗೆ ಒಂಚೂರು ಅಧಿಕಾರನೇ ಇಲ್ಲ ನಿಂಗೆ.
ಆಯ್ತಾ ರಾತ್ರಿ ಬಗ್ಗೆ ವಿಡಿಯೋ ಬಗ್ಗೆ ಗೈಸ್ ಆಕ್ಚುಲಿ ಇವಾಗ ನಾವು ಅಪ್ಪಂಗೀಗ ಇತ್ತೀಚೆಗೆ ಅಂದ್ರೆ ಒಂದು 2 days ಇಂದ ಫಿಸಿಯೋಥೆರಪಿ ಮಾಡಿಸ್ತಿದೀವಿ ಗೈಸ್, ಎಲೆಕ್ಟ್ರಿಕ್ ಫಿಸಿಯೋಥೆರಪಿ. ಸೊ ಇವಾಗ ನಾವು ಅಪ್ಪನೀಗ ಕರ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಈಗ ಅವರಿಗೆ ಫಿಸಿಯೋಥೆರಪಿ ಮಾಡ್ಸೋಣ. ಗೈಸ್ ನಾವು ಅಪ್ಪನ ಇವಾಗ ಎಲೆಕ್ಟ್ರಿಕ್ ಫಿಸಿಯೋಥೆರಪಿ ಮಾಡಿಸ್ಕೊಂಡು ಬಂದ್ರು. ಹೆಂಗೆ ಅನಿಸ್ತು ಪಾಪ ಇಂಪ್ರೂವ್ಮೆಂಟ್ ಏನಾದ್ರು? ಇಂಪ್ರೂವ್ಮೆಂಟ್ ನೋಡ್ಬೇಕು ಮಗನೇ. ಇದು ಮೂರನೇ ದಿನ ಅವರು ಹೇಳೋದು ಒಂದು 5 ದಿನ ಕಳೀಲಿ, ಆಮೇಲೆ ಗೊತ್ತಾಯ್ತು ನಿಮಗೆ. ಏನಪ್ಪ ಒಬ್ಬೊಬ್ರಿಗೆ ಒಂದೊಂದ್ ಕಡೆ ಹುಷಾರಾಗತ್ತೆ. ತುಂಬಾ ಜನ ಹೇಳ್ತಾರೆ ಅಲ್ಲಿ ನಾವು ಇದಕ್ಕೆ ಹೋಯ್ತಾ ಇದ್ವಲ್ಲ ಅರಸೀಕೆರೆ, ಅಲ್ಲೂ ಹುಷಾರಾಗುತ್ತೆ, ಅಲ್ಲಾಗಿದೆ ಅಂತಾರೆ. ತುಂಬಾ ಜನ ಹೇಳ್ತಾರೆ ಇವತ್ತಿಲ್ಲಿ ಹೋಗಿದ್ವಲ್ಲ ಇಲ್ಲಿ ಪರವಾಗಿಲ್ಲ, ಇಲ್ಲಿ ಹುಷಾರಾಗುತ್ತೆ ಅಂತ. ಗೈಸ್ ನಮ್ಮಮ್ಮ ನೋಡಿ ಇಲ್ಲಿ ಏನ್ ಮಾಡ್ತಾವ್ರೆ ಅಂತ. ಇದು ಏನಿದು? ಅವಲಕ್ಕಿ, ಅರ್ಶಿನ ಅವಲಕ್ಕಿ ತರ ಇದೆ ಹೆಸರು. ಸಿಹಿ ಅವಲಕ್ಕಿನಾ? ಗೈಸ್ ನಾವಪ್ಪ ನಮ್ಮ ಅಮ್ಮಂಗೆ ಹೇಳ್ತಾ ಇರ್ತಾರೆ ಸ್ನ್ಯಾಕ್ಸ್ ಏನು ಮಾಡಲ್ಲ ನೀನು ಅಂತ. ಅದಕ್ಕೆ ಇದು ಮಾಡೋರ ಏನೋ. ತಗೊಂಡೋಗ್ಲಾ ಗಾನಗೆ? ಗೈಸ್ ನಮ್ ಗಾನವಿ ಇಲ್ಲಿ ಬಟ್ಟೆ ಮರ್ಸ್ಕೊಂಡು ಕೂತವಳೆ. ಗಾನೋ, ಈ ಅವಲಕ್ಕಿ ನಿಂಗೆ ಇಷ್ಟನಾ? ಇಷ್ಟನಾ ಇಲ್ವ ಅಂತ ಕೇಳಿದ್ದು. ಇಲ್ವಾ? ಸಿಹಿ ಅವಲಕ್ಕಿ ಅನ್ಕೊಂಡು ಅವ್ರೆ ಜೀರಿಗೆ ಮೆಣಸು ಎಲ್ಲ ಹಾಕೋರಲ್ಲ, ಮೆಣಸು ಅಂತೀನಿ, ಇದು ಸಾಂಬಾರ್ ಬೀಜ ಎಲ್ಲ ಹಾಕೋರೆ. ಇವೆಲ್ಲ ಹಾಕ್ಬಾರ್ದಿತ್ತು. ಬರೀ ಬಾಳೆಹಣ್ಣು, ಬೆಲ್ಲ, ಕಾಯಿ ತುರಿ ಹಾಕಿದ್ರೆ, ಪಚ್ಚ ಬಾಳೆಹಣ್ಣು ಹಾಕಿ ಬೆಲ್ಲ ಹಾಕಿದ್ರೆ ಸೂಪರ್ ಅನ್ಕಡಿ. ಗೈಸ್ ನಮ್ ಗಾನವಿಗೆ ಫುಲ್ ತಿನ್ನಕ್ ಆಗ್ದಲೆ ಬರೀ 1-2 ಸ್ಪೂನ್ ತಿನ್ಬಿಟ್ಟು ಈಗ ಕೊಡ್ತಾಳೆ ಗೈಸ್. ನಾನ್ ನೋಡಿ ಫುಲ್ಲು ಖಾಲಿ ಮಾಡಿದೀನಿ. ನಮ್ಮ ತಗ ಗಾನವಿ ತಿನ್ಲಿಲ್ಲ, ಅಷ್ಟೇ ತಿಂದಿದ್ದವಳು. ಗೈಸ್ ಆಕ್ಚುಲಿ ಇವಾಗ ಶೆಡ್ಡಿಂದ ಈಗ ಕಾರ್ ತೆಗಿತಿದ್ದೀನಿ ಗೈಸ್. ಎಲ್ಲಿಗೆ ಅಂದ್ರೆ ಈಗ ಸುಮ್ನೆ ನಮ್ ಗಾನವಿನ ಮತ್ತೆ ನಾವ್ ಅಮ್ಮನ ಸುಮ್ನೆ ಒಂದ್ ರೌಂಡ್ ಕರ್ಕೊಂಡು ಹೋಗೋಣ ಅಂತ. ಸೊ ಏನಾದ್ರು ಪಾನಿಪುರಿನ, ಸ್ನಾಕ್ಸ್ ಅಥವಾ ಐಸ್ ಕ್ರೀಮ್ ಏನಾದ್ರು ತಿನ್ಸ್ಕೊಂಡು ಬರೋಣ ಅಂತ ಪ್ಲಾನು. ಸೊ ನಾನಾದ್ರೆ ಅಲ್ಲಿ ಹೊರಗಡೆ ತಿರುಗ್ತಾನೆ ಇರ್ತೀನಿ. ಆದ್ರೆ ಪಾಪ ನಮ್ ಗಾನವಿ ನಮ್ಮಮ್ಮ ಇಬ್ರು ಸುಮ್ನೆ ಮನೇಲೆ ಇರ್ತಾರ. ಸೊ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೀ ಆದ್ರೂ ಆಗುತ್ತೆ ಹಿಂಗೆ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ. ಸೊ ಅದಕ್ಕೆ ಈಗ ಕಾರಲ್ಲಿ ಈಗ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನು. ಗೈಸ್ ನಮ್ ಗಾನವಿ ನೋಡಿ ಗೈಸ್, ಪಾಪ ನಮ್ಮ ಮಾಮನ್ ಮಗಳು ಶಿವಂದು ಟೀ ಶರ್ಟ್ ತಗೊಂಡೋಳೆ. ಅದ್ಯಾ ಪಾಪ ಆ ಹುಡ್ಗಿ ತಗೊಂಡಿದ್ಯಲ್ಲ, ದೊಡ್ಡ ಸೈಜ್ ಬಂದಿತ್ತಂತ. ಅದಕ್ಕಮ್ಮ ಶಿವನ್ ಬಟ್ಟೆ ಹಾಕೊಂಡವಳಲ್ಲಮ್ಮ. ಅಲ್ಲ ಅದ್ ಸರಿ, ನೀನಾಗ ನನ್ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ಯಲ್ಲ ಸುಮ್ಮನೆ ಖುಷಿಗೆ. ಈಗ ಹೇಳಿ, ಈಗ ಎಲ್ಲಿಗೀಗ ಪಯಣ? ದುಬೈನ್ ಕರ್ಕೊಂಡು ಹೋಗ್ತೀನಿ ಅಂದಿರೋದು. ಚಲೋ ಹೋಗಿ, ಅಲ್ಲಿ ಒಳ್ಳೆ ಉಪ್ಪಿಟ್ಟು ಮಾಡ್ತಾರೆ. Babe, I don't even care if we stay home, put our to-do list on ice. ಉಪ್ಪಿಟ್ಟು ಒಂದ್ ಕಡೆ ಮಾಡ್ತಾರಮ್ಮ, ಎಷ್ಟು ಸೂಪರ್ ಆಗಿರೋದು ಗೊತ್ತಾ? ಹ್ಞೂ ಕಣಮ್ಮ, ತರಕಾರಿ ಉಪ್ಪಿಟ್ಟಾದ್ರೆ. ಗೈಸ್ ನಾವ್ ಬಂದಿದೀವಿ ಗೈಸ್ ಇಲ್ಲಿ ಉಪ್ಪಿಟ್ಟು ತಿನ್ನಕ್ಕೆ HVR ಕಡೆಗೆ. ಬೇಗ ಉಪ್ಪಿಟ್ಟ ಪುಳಿಯೋಗರೆ, ಚಿತ್ರಾನ್ನ ಬೇಗ. ಅದೆಲ್ಲ ನೀನ್ ತಿನ್ಕಬಾ, ನಮಗ್ ಬೇರೆ ಕೊಡ್ಸು. ಏನ್ ಬೇಕು? ದೋಸೆ ಕೊಡ್ಸು, ನಂಗೂ ತಗೊಂಡು. ಸರಿ, ದೋಸೆಲಿ ಯಾವ್ದು ದೋಸೆ ಬೇಕು? ಮಸಾಲೆ ದೋಸೆ. ನಿಂಗೆ ಮಸಾಲೆ ಸಿಗುದ್ ನೋಡೋಣ. ನಿಮ್ ಲಕ್ಕಿಗಿದ್ರೆ ಇರುತ್ತೆ, ಇಲ್ಲಾಂದ್ರೆ ಇಲ್ಲ. ಗೈಸ್ ಬನ್ನಿ ಗೈಸ್, ಸುಮ್ನೆ ತಮಾಷೆ ಮಾಡಿದ್ದು. ಇಲ್ಲ ಆಕ್ಚುಲಿ ಬರೀ ದೋಸೆನೇ ಸಿಗುತ್ತೆ. ಅಣ್ಣ 3 ಮಸಾಲೆ ಹಾಕಿ. ಇಲ್ಲ ಗೈಸ್ ಅವರಿಗೆ ಇಲ್ಲೇ ಅಂತ ಹೇಳಿದೆ, ಯಾರೇ ಅವ್ರು ನೋಡಿದ್ರು ಪಾರ್ಸಲೇ ಕಟ್ಟೋರು ನೋಡಿ. ಇಲ್ಲಿ ನಾನು ಇಲ್ಲೇ ಅಲ್ವಾ ಅಂತ ಹೇಳಿದ್ದೆ ಅಲ್ವಾ ಅಮ್ಮ, ಅವ್ರ ಪಾರ್ಸಲೇ ಕಟ್ಟೋರು ಬಿಡು. ಹಂಗೆ ತಿನ್ನೋದ್ರ ಆಯ್ತು ಈಗ ಅಷ್ಟೇ, ಏನ್ ಮಾಡೋದು? ಹೇಳ್ದೆ ಅವಿಸ್ ದೋಸಾ ಚೆನ್ನಾಗಿದ್ಯಾ? ಹ್ಯಾಪಿ? ಉಪ್ಪಿಟ್ಟು ಸಿಗ್ಲಿಲ್ಲ ಅಂತ ಬೇಜಾರ? ಖುಷಿನಾ? ಗೈಸ್ ಒಳ್ಳೆ ದೋಸೆ ತಿಂದಾಯ್ತು. ಇವಾಗ ಅಮ್ಮ ಏನು ಈಗ ಐಸ್ ಕ್ರೀಮಾ? ಗೈಸ್ ಗಾನವಿಗೆ ಐಸ್ ಕ್ರೀಮ್ ಬೇಕಂತೆ. ಕ್ಲಾಸಿಕ್ ಈಗ ಹೋಗೋಣ, ಕ್ಲಾಸಿಕ್ ಈಗ ಹೋಗಿ ಇನ್ನೊಂದು ಐಸ್ ಕ್ರೀಮ್ ತಿನ್ನೋಣ. ಚಲೋ ಬೇಗ ಅಮ್ಮ. ನಿಂಗೇನು ಗಡ್ಬಡ್ಡ? ನಿಂಗೆ ಗಾನು ಯಾವುದು?
ಬ್ರೋ ಒಂದು ಗಡ್ಬಡ್, ಒಂದು DBC, ಇನ್ನೊಂದು ಸ್ವಿಸ್ಲಿಂಗ್ ಬ್ರೌನಿ. ಗೈಸ್ ನಮ್ಮಮ್ಮ ಏನಾದ್ರು ಹಿಂಗೆ ಐಸ್ ಕ್ರೀಮ್ ಏನಾದ್ರು ತಗೊಂಡ್ರೆ ನಾರ್ಮಲ್ ಆಗಿ ಆಕ್ಚುಲಿ DBCನೇ ತಗತ್ತೆ, ಅಲ್ಲ ಸಾರಿ ಗಡ್ಬಡ್ ತಗತ್ತಾರೆ. ನಂಗೂ ಅಷ್ಟೇ ಗಡ್ಬಡ್ಡೆ, ನಾನು ನಾರ್ಮಲಿ ಬಂದ್ರೆ ಗಡ್ಬಡ್, ಬಟ್ ಅದೇನೋ ಇತ್ತೀಚೆಗೆ DBC ಸಖತ್ ಇಷ್ಟ ಆಗ್ತೈತೆ ಗುರು. Monday, we'll tell our phones, do not disturb. I got my straw hat, babe. And you can finally pull the tags on your Tommy Bahama shirt. Blue crush up on the 85-inch sound machine when we wanna hear the ocean. I think everything we need is right here. And there ain't a palm tree in sight. ಮುಂದ ನೆಕ್ಸ್ಟ್ ಗಾನೋ ಸಮೋಸ, ಚುರ್ಮುರಿ, ಬೇಲ್ಪುರಿ, ಪಾನಿಪುರಿ, ಮಸಾಲ್ ಪುರಿ. ಬೇಡ. ಏನು ಬೇಡ, ಹಂಗಾರಿಗೆ ಮನೆಗೆ ಹೋಗಿ ಊಟ. ಹಾ ಅಮ್ಮ ಇವತ್ತು ಗಾನಿಗೆ ಮನೆಗೆ ಹೋಗಿ ಊಟ ಕೊಡಮ್ಮ, ತಿನ್ಬೇಕು. ಅವಳು ದಪ್ಪ ಆಗ್ಬೇಕು ಅಂದ್ರೆ ಮತ್ತೆ ಮನೆಗೆ ಹೋಗಿ ಊಟ ಮಾಡಿ ವಾಪಸ್ ಕಕ್ಬೇಕು ಅವಳು. ನಾನು ಕಕ್ಕಿ ಮತ್ತೆ ನಿನ್ನ ಅದನ್ನ ತಿನ್ಬೇಕು. ನೀನು ಸ್ಟ್ರಾ ಕೊಡ್ತೀನಿ. ಈಗ ನೀನ್ ಐಸ್ ಕ್ರೀಮ್ ಎಲ್ಲ ತಿಂದಿರ್ತೀಯಲ್ಲ. ಗೈಸ್ ಮನೆಗೆ ಬಂದಾಯ್ತು ಗೈಸ್, ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಜೊತೆಗೆ ದೋಸೆ ಎಲ್ಲ ತಿನ್ಕೊಂಡು ಗೈಸ್ ಇವಾಗ ಇನ್ನೇನು ಊಟ ಏನು ಇಲ್ಲ, ಡೈರೆಕ್ಟ್ ಈಗ ಮಲ್ಕೊಳ್ಳೋದೆ. ಆದ್ರೆ ನಮ್ ಗಾನವಿ ಊಟ ಮಾಡ್ತಾಳ ಅಂತ. ಓಕೆ ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಸಾಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀವಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್. But there's not a cloud in your blue eyes. If we need a drink, I'll be the bartender. I got a fifth of Patron and a blender. Baby, slipping on a swimsuit is overrated. We don't need a beach to get a half naked. Life's too short, let's not waste it. 'Cause paradise is wherever we make it.